ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 36ನಲ್ಲಿ ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ನಲ್ಲಿ ಇಂಪೇರ್ಮೆಂಟ್ ಲಾಸ್ ಅನ್ನೋಂಥ ಪ್ರಾಬ್ಲಮನ್ನು ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಆ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಅಥವಾ ಇಂಪೇರ್ಮೆಂಟ್ ಲಾಸ್ ಅಂದರೆ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ನಿಮ್ಮ ಕಂಪನಿಯ ಅಸೆಟಿನ ವ್ಯಾಲ್ಯೂ ನೀವೊಂದು 10 ಲ್ಯಾಕ್ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಬಟ್ ಆ ಅಸೆಟನ್ನು ಈಗ ಮಾರಿದರೆ ನಿಮಗೆ 7 ಲ್ಯಾಕ್ ಮಾತ್ರ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. 7 ಲ್ಯಾಕ್ ಸಿಗೋವಂಥ ಅಸೆಟನ್ನು ನಿಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ನೀವು 10 ಲ್ಯಾಕ್ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಅದರ ವ್ಯಾಲ್ಯೂ 10 ಲಕ್ಷ, ಬಟ್ ಮಾರಿದರೆ ಸಿಗೋದು 7 ಲಕ್ಷ ಮಾತ್ರ. ಹಾಗಾದರೆ ಎಷ್ಟು ಲಾಸ್ ಆಗುತ್ತೆ ನಿಮಗೆ? ನೀವು ಅಂದ್ಕೊಂಡಿದ್ದಕ್ಕಿಂತ 3 ಲ್ಯಾಕ್ ಕಮ್ಮಿ ಸಿಗುತ್ತೆ. ಸೊ ದಟ್ ಈಸ್ ಇಂಪೇರ್ಮೆಂಟ್ ಲಾಸ್. ನಿಮ್ಮ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಗೂ ರಿಯಲೈಸ್ ಆಗಿರುವಂಥ ವ್ಯಾಲ್ಯೂಗೂ ಏನು ಡಿಫ್ರೆನ್ಸ್ ಇರುತ್ತೋ ಅದಕ್ಕೆ ಇಂಪೇರ್ಮೆಂಟ್ ಲಾಸ್ ಅಂತ ಕರಿತೀವಿ. ಸೊ ಇಂಪೇರ್ಮೆಂಟ್ ಆಫ್ ಅಸೆಟ್ಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ 4 ಸ್ಟೆಪ್ಪಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ಸ್ಟೆಪ್ 1 ಕ್ಯಾರಿಂಗ್ ಅಮೌಂಟ್, ಸ್ಟೆಪ್ 2 ನೆಟ್ ಫೇರ್ ವ್ಯಾಲ್ಯೂ, ಸ್ಟೆಪ್ 3 ರಿಕವರಬಲ್ ಅಮೌಂಟ್, ಸ್ಟೆಪ್ 4 ಇಂಪೇರ್ಮೆಂಟ್ ಲಾಸ್. ಸೊ ಅದು ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಬರ್ಕೊಂಡಿದ್ದೀನಿ, ಇದರಲ್ಲಿ ತಿಳಿಸ್ಕೊಡ್ತೀನಿ. ಮೋಹನ್ ಲಿಮಿಟೆಡ್ ಹ್ಯಾಸ್ ಮೆಷಿನರಿ ವಿತ್ ಒರಿಜಿನಲ್ ಕಾಸ್ಟ್ ಆಫ್ ₹12 ಲ್ಯಾಕ್. ಮೋಹನ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯಲ್ಲಿ ಮೆಷಿನ್ ಇದೆ. ಆ ಮೆಷಿನಿನ ವ್ಯಾಲ್ಯೂ 12 ಲಕ್ಷ. ದೆನ್ ಅದರ ಡಿಪ್ರಿಸಿಯೇಷನ್ ₹3,20,000. ಅದೇ ಥರದ ಮೆಷಿನನ್ನು ಅವರು ರೀಸೆಂಟ್ಲಿ ಸೇಲ್ ಮಾಡಿದ್ದಾರೆ. ಸೇಲ್ ಮಾಡಿದ್ದು ಎಷ್ಟಕ್ಕೆ ಅಂತಂದರೆ ₹7,10,000. ಸೆಲ್ಲಿಂಗ್ ಕಾಸ್ಟ್ ₹30,000. ಸೇಲ್ ಮಾಡಬೇಕಾದ್ರೆ ₹30,000 ಖರ್ಚಾಗಿತ್ತು. ವ್ಯಾಲ್ಯೂ ಇನ್ ಯೂಸ್ ಎಸ್ಟಿಮೇಟೆಡ್ ಬೈ ದ ಮ್ಯಾನೇಜ್ಮೆಂಟ್ ಈಸ್ 7 ಲ್ಯಾಕ್. ಸೊ ಅದಕ್ಕೆ ಏನು ವ್ಯಾಲ್ಯೂ ಮ್ಯಾನೇಜ್ಮೆಂಟ್ ಅವರು ಫಿಕ್ಸ್ ಮಾಡಿದ್ದಾರೆ ಅಂತಂದರೆ ₹7 ಲಕ್ಷ. ನೀವು ಇಂಪೇರ್ಮೆಂಟ್ ಲಾಸನ್ನು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 36 ಪ್ರಕಾರ ಏನಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. 4 ಸ್ಟೆಪ್ಗಳಲ್ಲಿ ನೀವು ಆ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಫಸ್ಟು ಸ್ಟೆಪ್ ಕ್ಯಾರಿಂಗ್ ಅಮೌಂಟ್, ವೆರಿ ಈಸಿ. ಕ್ಯಾರಿಂಗ್ ಅಮೌಂಟ್ ನೋಡಿ, ಸ್ಟೆಪ್ ಎಲ್ಲ ನೋಡಿದ್ರೆ ನಿಮಗೆ ಪ್ರಾಬ್ಲಮ್ ಕಷ್ಟ ಅನಿಸುತ್ತೆ, ಬಟ್ ಈಸಿ ಪ್ರಾಬ್ಲಮ್, ಏನು ಹೆಚ್ಚಿಗೆ ಕ್ಯಾಲ್ಕುಲೇಷನೇ ಇಲ್ಲ. ಕ್ಯಾರಿಂಗ್ ಅಮೌಂಟ್ ಅಂತಂದರೆ ನಿಮ್ಮ ಅಸೆಟಿನ ವ್ಯಾಲ್ಯೂಯಲ್ಲಿ ಡಿಪ್ರಿಸಿಯೇಷನನ್ನು ಕಳೆದು ಬರೆಯೋದು. ನಿಮ್ಮ ಅಸೆಟಿನ ವ್ಯಾಲ್ಯೂ ಎಷ್ಟು? ₹12 ಲಕ್ಷ ಇದೆ. 12 ಲಕ್ಷದಲ್ಲಿ ಅದರ ವ್ಯಾಲ್ಯೂ ಎಷ್ಟು ಕಮ್ಮಿ ಆಗ್ತಾ ಇದೆ? ಈಗ ಕಮ್ಮಿ ಆಗ್ತಿರೋ ವ್ಯಾಲ್ಯೂ, ಡಿಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟಿದೆ? ₹3,20,000 ಡಿಪ್ರಿಸಿಯೇಷನ್ ವ್ಯಾಲ್ಯೂ ಇದೆ. 12 ಲಕ್ಷದಲ್ಲಿ ₹3,20,000 ಕಳೆದಾಗ ಬರುವಂಥ ಆನ್ಸರ್ ₹8,80,000 ಆಯಿತು. ಸೊ ಕ್ಯಾರಿಂಗ್ ಅಮೌಂಟ್ ಫೈಂಡ್ ಔಟ್ ಮಾಡಿ ಆಯಿತು. ಸೆಕೆಂಡ್ ಸ್ಟೆಪ್ನಲ್ಲಿ ನೆಟ್ ಫೇರ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ನೆಟ್ ಫೇರ್ ವ್ಯಾಲ್ಯೂ ಅಂತಂದರೆ ಸಿಮಿಲರ್ ಅದೇ ಥರದ ಮೆಷಿನನ್ನು ಸೇಲ್ ಮಾಡಿದಾಗ ₹7,10,000 ಸಿಕ್ಕಿತ್ತು. ಇದು ಫೇರ್ ವ್ಯಾಲ್ಯೂ. ಅದೇ ಥರದ ಮೆಷಿನ್ ಸೇಲ್ ಮಾಡಿದಾಗ ಸಿಕ್ಕಿರೋ ವ್ಯಾಲ್ಯೂ ಎಷ್ಟು? ₹7,10,000. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000. ಸೊ ₹7,10,000ದಲ್ಲಿ ₹30,000 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಹಾಗಾದರೆ ಇವರಿಗೆ ನೆಟ್ ಎಷ್ಟು ಅಮೌಂಟ್ ಸಿಗುತ್ತೆ ಅಂತಂದರೆ ₹6,80,000 ಸಿಗುತ್ತೆ. ಸ್ಟೆಪ್ 3 ಈಸಿ. ರಿಕವರಬಲ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ವ್ಯಾಲ್ಯೂ ಇನ್ ಯೂಸ್ ಅಂತ ಹೇಳಿ ಒಂದು ಅಮೌಂಟ್ ಕೊಟ್ಟಿರ್ತಾರೆ. ವ್ಯಾಲ್ಯೂ ಇನ್ ಯೂಸ್ ಅಂತ ಕೊಟ್ಟಿರೋ ಅಮೌಂಟು 7 ಲ್ಯಾಕ್. ಆರ್ ನೆಟ್ ಫೇರ್ ವ್ಯಾಲ್ಯೂ ಅಂತಂದರೆ ಸೆಕೆಂಡ್ ಸ್ಟೆಪ್ಪಿನ ಆನ್ಸರ್ ಎಷ್ಟಿದೆ? ₹6,80,000. ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. 6,80,000 ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದಿರೋ ಆನ್ಸರ್. ವ್ಯಾಲ್ಯೂ ಇನ್ ಯೂಸ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ವ್ಯಾಲ್ಯೂ ಇನ್ ಯೂಸಿನ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 7 ಲ್ಯಾಕ್. ಇವೆರಡರಲ್ಲಿ ಹೈಯೆಸ್ಟ್ ಇರುವಂಥ ಅಮೌಂಟ್ ಯಾವುದು? 7 ಲ್ಯಾಕ್. ಇದರ ಅರ್ಥ ಏನು ಅಂತಂದರೆ ₹7 ಲಕ್ಷ ಬೆಲೆ ಬಾಳುವಂಥ ಅಸೆಟನ್ನು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನೀವು ₹8,80,000 ಅಂತ ರೆಕಾರ್ಡ್ ಮಾಡಿದ್ದೀರಾ. ಸೇಲ್ ಮಾಡಿದರೆ ಸಿಗುವಂಥದ್ದು ರಿಕವರಬಲ್ ಅಮೌಂಟು 7 ಲಕ್ಷ ಮಾತ್ರ. ನೀವು ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ₹8,80,000 ಅಂತ ರೆಕಾರ್ಡ್ ಮಾಡಿಕೊಂಡ್ರೆ ಎಷ್ಟು ಲಾಸ್ ಆಗುತ್ತೆ? ಎಷ್ಟು ಜಾಸ್ತಿ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ? ₹1,80,000 ಜಾಸ್ತಿ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಅದೇ ಇಂಪೇರ್ಮೆಂಟ್ ಲಾಸ್. ಫೈಂಡ್ ಔಟ್ ಮಾಡೋದು ಹೇಗೆ? ಕ್ಯಾರಿಂಗ್ ಅಮೌಂಟ್ ಆನ್ಸರ್ ಎಷ್ಟಿದೆ? ಸ್ಟೆಪ್ 1ನ ಆನ್ಸರ್ ₹8,80,000 ಮೈನಸ್ ರಿಕವರಬಲ್ ಅಮೌಂಟ್ ಎಷ್ಟಿದೆ? ₹7 ಲಕ್ಷ ಇದೆ. ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ಇಂಪೇರ್ಮೆಂಟ್ ಲಾಸ್. 1,80,000 ಇಂಪೇರ್ಮೆಂಟ್ ಲಾಸ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 36. ಈಸಿ ಪ್ರಾಬ್ಲಮ್, ಎಕ್ಸಾಮ್ನಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.